ಭಾರತ್ ಮಾತಾ ಕಿ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ತಾಯಿ ಭಾರತ ಮಾತೆಯನ್ನು ನೆನೆಯುತ್ತಾ ಇವತ್ತಿನ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಗಲಗುರುಕಿ ಡಾಕ್ಟರ್ ಚಳವಳ್ಳಿ ಚಲಪತಿ ಸಾರ್ ಅವರು ಬಂದವರೇ. ಅವರಿಗೆ ಅನಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಜಗನ್ನಾಥ್ ಸಾರ್ ಅವರು ಬಂದವರೇ, ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಸತೀಶ್ ಸಾರ್ ಅವರು ಬಂದವರೇ, ಶಶಿಕುಮಾರ್ ಸಾರ್ ಅವರು ಬಂದವರೇ, ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದಂತಹ ರಿಯಾಜ್ ಸಾರ್ ಅವರು ಬಂದವರೇ, ಅವ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಚೋಳನಗುಂಟೆ ಹರೀಶ್ ಹಾಗೂ ನಮ್ಮ ನಂದಕುಮಾರ್ ಸಾರ್ ಅವರು ಬಂದವರೇ, ಅವ್ರಿಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಅನಂತ ಭಾವಿಸ್ಬೇಡಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ನಾಯಕರಿಗೂ ನನ್ನ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಕನ್ನಡ ಮನುಷ್ಯಗಳಿಗೆ ನಮಸ್ಕರಿಸ್ತಾ, ನಮ್ಮ ಮುಳಬಾಗಿಲು ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಶ್ರೀ ಶಾಹಿದ್ರವರು ಎಲ್ಲರೂ ಪರಿಚಯ ಮಾಡಿಕೊಟ್ರು. ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಪರವಾಗಿ ಅವರಿಗೆ ಸ್ವಾಗತನ ಬಯಸ್ಕೊಳ್ತಾ, ಇವತ್ತೊಂದು ದಿವಸ ಈ ಕೋಲಾರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಸಮಿತಿಯ ಒಂದು ರಚನೆಯ ಪೂರ್ವಭಾವಿ ಸಭೆಯನ್ನು ಈ ಒಂದು ಮುಳಬಾಗಿಲಿನಲ್ಲಿ ಹಮ್ಮಿಕೊಂಡಿರೋದು ನಮಗೆಲ್ರಿಗೂ ಸಂತೋಷದ ವಿಷಯ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಚಳವಳ್ಳಿ ಚಲಪತಿ ಗೌಡರವರ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ನಮ್ಮ ಕೋಲಾರ ಜಿಲ್ಲೆಯ ಕಾರ್ಯಕಾರಿ ಸಮಿತಿಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಹಾಗೂ ಕಾರ್ಯಕಾರಿ ಮಂಡಳಿಯ ಒಂದು ರಚನೆ ಇವತ್ತಿನ ದಿವಸ ಮಾಡೋದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ಆಗಮಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲೇ ಯಾವ ಒಂದು ಹುದ್ದೆಗೆ ಯಾರ ಹೆಸರನ್ನು ನೇಮಕ ಮಾಡ್ತಾರೋ ಅವರು ಕನ್ನಡ ನಾಡು ನುಡಿ ನೆಲ ಜಲಕ್ಕೋಸ್ಕರ ತಮ್ಮದೇ ಆದಂತಹ ಸಮಯವನ್ನು ನಿಗದಿ ಮಾಡಿ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಗಳನ್ನು ಮಾಡಿ ಈ ನಮ್ಮ ರಕ್ಷಣಾ ವೇದಿಕೆಯ ಒಂದು ಹೆಸರನ್ನು ಇಡೀ ರಾಜ್ಯ ಮಟ್ಟದಲ್ಲೆಲ್ಲ ಒಂದು ನಮ್ಮ ದೇಶ ಮಟ್ಟದಲ್ಲೇ ನಮ್ಮ ರಾಷ್ಟ್ರ ಮಟ್ಟದಲ್ಲೇ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮುಂದಿನ ಒಂದು ವಿಷಯದ ಬಗ್ಗೆ ಮಂಡನೆ ಮಾಡೋಕ್ಕೆ ಅವ್ರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ. ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ನೂತನ ಪದಾಧಿಕಾರಿಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಳಬಾಗಿಲು ತಾಲ್ಲೂಕು ಅಧ್ಯಕ್ಷರು ಆದಂಥ ನಮ್ಮ ಶಾಹಿದ್ ಖಾನು ಮತ್ತು ತಾಲ್ಲೂಕು ಉಪಾಧ್ಯಕ್ಷರಾದಂಥ ನಮ್ಮ ವಕೀಲರು ಆದಂಥ ರಿಯಾಜ್ ಅವರ ನೇತೃತ್ವದಲ್ಲಿ ಇವತ್ತು ಮುಳಬಾಗಿಲಲ್ಲಿ ಕೋಲಾರ ಜಿಲ್ಲೆಯ ಘಟಕದ ಎಲ್ಲ ಪದಾಧಿಕಾರಿಗಳ ಒಂದು ಆಯ್ಕೆ ಕಾರ್ಯಕ್ರಮ ಮತ್ತು ಕೆಲವು ಮುಳಬಾಗಿಲು ತಾಲೂಕು ಘಟಕದ ಪದಾಧಿಕಾರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈಗ ನಾವು ಹಲವಾರು ವರ್ಷಗಳಿಂದ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆಗಳಲ್ಲಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥ ನಿಮಗೆಲ್ಲರಿಗೂ ಕಿರುಪರಿಚಿತರಾದಂಥ ಚನ್ನಕೃಷ್ಣ ಅವರು ನಿಮ್ಮ ಮುಂದೆ ಇದ್ದಾರೆ. ಮತ್ತು ಅದೇ ರೀತಿ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಗಳಿಸಿರುವಂಥ ಮಂಜುನಾಥ್ ಅವರು ನಮ್ಮ ಮುಂದೆ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ಸಂಜಯ್ ಅವರು ಕೂಡ ಒಂದು ಹಲವಾರು ಸಂಘಟನೆಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಅವರು ಕೂಡ ನಮ್ಮ ಒಂದು ಇದರಲ್ಲಿ ಭಾಗಿಯಾಗಿಕೊಂಡು ಸಮಾಜ ಸೇವೆ ಮತ್ತು ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥ ಎಲ್ಲ ನಮ್ಮ ಮುಖಂಡರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಮುಖಂಡರಾದಂಥ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಶಶಿಕುಮಾರ್ ಅವರು ಬಂದಿದ್ದಾರೆ. ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಜಗನ್ನಾಥ್ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಶಿಡ್ಲಘಟ್ಟ ತಾಲ್ಲೂಕು ಅಧ್ಯಕ್ಷರಾದಂಥ ನಮ್ಮ ನಾಸೀರ್ ಅವರು ಬಂದಿದ್ದಾರೆ. ಮತ್ತು ಅವರ ಒಂದು ತಾಲೂಕು ಘಟಕದ ಕೆಲವು ಉಪಾಧ್ಯಕ್ಷರು ಮತ್ತು ಕೆಲವು ಕಾರ್ಯದರ್ಶಿಗಳು ಬಂದಿದ್ದಾರೆ. ಮತ್ತು ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಿಂದ ಅಂದರೆ ಕೋಲಾರ ನಗರದಿಂದ ಕೋಲಾರ ಜಿಲ್ಲೆಯಿಂದ ಇವತ್ತು
3 ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಕಾರ್ಯಕ್ರಮವನ್ನ ಇದೇ ಮುಳಬಾಗಿಲು ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಚನ್ನಕೃಷ್ಣ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀರಿ. ಮತ್ತೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀರಿ. ಕೋಲಾರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಸಂಜಯ್ ಅವರನ್ನ ಆಯ್ಕೆ ಮಾಡ್ತಾ ಇದ್ದೀರಿ. ಸ್ವಾಮಿ ಅವರನ್ನ ಜಿಲ್ಲಾ ಘಟಕದ ತಿಪ್ಪಾಚಾರಿ ಜಿಲ್ಲಾ ಘಟಕದ ಸದಸ್ಯರಾಗಿ ಆಯ್ಕೆ ಮಾಡ್ಕೊತಾ ಇದ್ದೀರಿ. ನಮ್ಮ ಮುಳಬಾಗಿಲು ತಾಲೂಕು ಘಟಕದ ಗೌರವ ಅಧ್ಯಕ್ಷರಾಗಿ ಸೋಮಶೇಖರ್ ಮೊಹಮ್ಮದ್ ನಯಾಜ್ ಅಲ್ವಾ, ಆಮೇಲೆ ಸಂಘಟನಾ ಕಾರ್ಯದರ್ಶಿಯಾಗಿ ಫಾರೂಕ್, ಸದಸ್ಯರಾಗಿ ರಹೀಂ ಖಾನ್, ಆ ಕಡೆ ನೋಡಿ ರಹೀಂ ಖಾನ್. ಈ ಒಂದು ಕಾರ್ಯಕ್ರಮವನ್ನ ಈ ದಿನ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂತ ನಮ್ಮ ಶಾಹಿದ್ ಖಾನ್ ಅವರಿಗೆ ಮತ್ತೆ ನಮ್ಮ ವಕೀಲರಾದಂಥ ರಿಯಾಜ್ ಅವ್ರಿಗೆ ಮತ್ತೆ ಸಂಪೂರ್ಣ ಎಲ್ಲ ತಂಡಕ್ಕೂ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಾಧ್ಯಮದ ಮಿತ್ರರಿಗೂ ಸಹ, ಯಾಕಂದ್ರೆ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಬೇಕಂದ್ರೆ ಮಾಧ್ಯಮದ ಮಿತ್ರರು ಒಂದನೇ ಅಂಗ ನಮಗೆ. ಯಾಕಂದ್ರೆ ಈಗ ಎಲ್ಲ ಅಂಗಗಳಿಗನ್ನ ಮುಖ್ಯವಾದ ಅಂಗ ಯಾವುದು ಅಂತಂದ್ರೆ ಅದು ಮಾಧ್ಯಮ ಅಂಗ. ಈ ಒಂದು ಮಾಧ್ಯಮದವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾಡಿಗಾಗಿ ಕನ್ನಡ ಉಳಿವಿಗಾಗಿ ನಮ್ಮ ಒಂದು ಶ್ರಮ ಏನಿದೆ, ಈ ಭೂಮಿ ಪವಿತ್ರವಾದಂಥ ಭೂಮಿ ನಮ್ಮದು. ಈ ಕನ್ನಡ ಭೂಮಿ ಅಂದರೆ ಇಡೀ ದೇಶದಲ್ಲೇ ಪವಿತ್ರವಾದಂಥ ಭೂಮಿ. ಇಂಥ ಭೂಮಿಯಲ್ಲಿ ನಾವು ಜನಿಸಿರೋದೇ ಒಂದು ಪುಣ್ಯ. ಆ ಪುಣ್ಯದ ಜೊತೆಯಲ್ಲಿ ನಾವು ಸಹ ಈ ಒಂದು ನಾಡಿನ ಸೇವೆಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಮಸ್ಕರಿಸುತ್ತಾ ಎಲ್ಲರೂ ಒಗ್ಗಟ್ಟಾಗಿ ಈ ನಾಡಿಗಾಗಿ ಮತ್ತು ಈ ಜಿಲ್ಲೆಗಾಗಿ ನಾವು ದುಡಿಯೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಬಲೋ ಕರ್ನಾಟಕ ರಕ್ಷಣಾ ವೇದಿಕೆಗೆ, ತಾಯಿ ಭುವನೇಶ್ವರಿಗೆ, ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಲಪತಿ ಸಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಧ್ಯಕ್ಷರ ಒಂದು ನೇಮಕ ಹಾಗೂ ಗೌರವ ಅಧ್ಯಕ್ಷರ ನೇಮಕ, ತಾಲೂಕಿನ ಹಲವು ಸಂಘಟನಾಕಾರರ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳ ಆಯ್ಕೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ನೇಮಕ ಮಾಡವ್ರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ನಾನು ಸುಮಾರು ಸಂಘಟನಾಕಾರರನ್ನು ನೋಡ್ತೀನಿ, ಆದರೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ವಿನಯ ಮಾತು, ಅವರ ಒಂದು ಗೌರವತನ ನಾನು ಕಂಡಿರಲಿಲ್ಲ. ಹಾಗಾಗಿ ನಾನು ಸುಮಾರು ವರ್ಷಗಳಿಂದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮುಳಬಾಲ್ ತಾಲೂಕಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನೇ ಕೆಲಸ ಇರಲಿ ಯಾವತ್ತೂ ನಮಗೆ ಡಿಮ್ಯಾಂಡ್ ಮಾಡಿದವರಲ್ಲ. ನಾನು ಏನು ಮಾಡಿದ್ರೇನು ಅವು ಕರೆಕ್ಟಾಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ, ನೀವು ಮಾಡಿ ಶಾಹಿದ್ ಅವರೇ ಅಂತ ಹೇಳ್ತಾರೆ ವಿನಃ ಬೇಡ ಅಂತೂ ನನಗೆ ಯಾವತ್ತೂ ಒಂದು ದಿವಸನೂ ಹೇಳಿರಲಿಲ್ಲ. ಹಾಗಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾನು ನೋಡ್ದಂಗೆ ರಾಜ್ಯಾಧ್ಯಕ್ಷರಂದರೆ ಬೇರೆ ಬೇರೆ ಥರ ಇರ್ತಾರೆ, ಆದರೆ ನಮ್ಮ ಪುಣ್ಯ ಏನೋ ನಮಗೆ ಇಂಥ ರಾಜ್ಯಾಧ್ಯಕ್ಷರು ಸಿಕ್ಕವ್ರೆ. ಅವರಿಗೆ ನನ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಮನಸ್ಫೂರ್ತಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ, ನೀವು ಮಾಡ್ತೀರಾ ಅದು ಸದ್ಗುಣವಾಗಿರುತ್ತೆ, ಅದು ಕಾನೂನಿ ಚೌಕಟ್ಟಲ್ಲಿ ಇರುತ್ತೆ ಅಂತ ನನಗೆ ಬಹಳ ಮೆಚ್ಚುಗೆ ಪಡ್ತಾರೆ. ನನಗೆ ಆ ಒಂದು ಗುಣ ನನಗೆ ಬಹಳ ಇಷ್ಟ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ. ಸುಮಾರು ಒಂದು 4-5 ಸಂಘಟನೆಗಳು ನಮ್ಮ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತವೆ, ಆದರೆ ಯಾವುದೇ ಒಂದು ಚುಕ್ಕೆ ಇಲ್ಲದೆ ನಮ್ಮ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂದ್ರೆ ಅದು ಕೇವಲ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಚಲಪತಿ ಬಣ ಒಂದೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು
ಹಾಗಾಗಿ ಇವತ್ತು ಒಂದು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡವ್ರೆ. ನಾನು ಅವರು ಅಂತೂ ಅವರಷ್ಟು ದೊಡ್ಡವನಲ್ಲ, ಆದ್ರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರು ನಮ್ಮನ್ನು ಮಾರ್ಗದರ್ಶಿಯಾಗಿ ಇವತ್ತು ನಮ್ಮನ್ನು ನಡೆಸ್ತಾವ್ರೆ. ನಾವು ಅದೇ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜಿಲ್ಲೆಯಲ್ಲೂ ಇನ್ನು ಮುಂದಕ್ಕೆ ನೀವು ಏನೇ ಕಾರ್ಯಕ್ರಮ ಮಾಡಿ ನಿಮ್ಮ ಸಾಥನ್ನು ನಾವು ನೀಡ್ತೀವಿ. ಅದು ಕಾನೂನಿನ ಚೌಕಟ್ಟಲ್ಲಿ ಹಾಗೂ ಎಲ್ಲರ ಒಂದು ಮೆಚ್ಚುಗೆ ಅಂತ ಇರಬೇಕು. ಅದು ಕೇವಲ ಕನ್ನಡವಾಗಿರಬೇಕು ಅಂತ ಕಾರ್ಯಕ್ರಮಗಳು ಮಾಡಿ ನಾವು 24 ಗಂಟೆ ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಸಾಥ್ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ವೇದಿಕೆ ಮೇಲಿರುವ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸೋದರ ಸೋದರಿಯರಾದ ನನ್ನ ತಾಲೂಕು ಅಧ್ಯಕ್ಷರಾದ ಶಾಹಿದ್ ಅವರು ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಾದ ರಿಯಾಜ್ ಅವರು, ಮುಳಬಾಗಿಲು ತಾಲೂಕಿನ ಪಾದಾಧಿಕಾರಿಗಳು, ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಅವ್ರನ್ನ, ಮತ್ತು ಕೋಲಾರ ಯುವ ಘಟಕದ ಅಧ್ಯಕ್ಷರಾಗಿ ಸಂಜಯ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆಯಲ್ಲಿ ನಾವು ಈ ಸಂಘಟನೆಯನ್ನು ಎಲ್ಲರೂ ಒಂದು ಮಾತಿನಲ್ಲಿ ಈ ಸಂಘಟನೆಯನ್ನು ಮುಂದೆ ತಗೊಂಡು ಹೋಗ್ತೀವಿ. ಮತ್ತು ಈ ಸಂಘಟನೆ ಅಧ್ಯಕ್ಷನಾಗಿ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಈ ಸಂಘಟನೆಯನ್ನು ಮುನ್ನಡೆಸ್ತಾ ಎಲ್ಲರ ಮಾತನ್ನು ಕೇಳ್ತಾ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾನು ಈ ಸಂಘಟನೆಯನ್ನು ಮುನ್ನಡೆಸ್ತೀನಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಹಿಂಗೆ ಜೈ ಕರ್ನಾಟಕ, ಜೈ ಹಿಂದ್. ಕನ್ನಡ ಸಂಘಟನೆಗಳಿಂದ ನಮ್ಮ ಒಂದು ಕನ್ನಡ ರಕ್ಷಣಾ ವೇದಿಕೆ ಡಾಕ್ಟರ್ ಚಲವಳ್ಳಿ ಚಲಪತಿಯಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಸಂಘಟನೆ ಕೆಲವೊಂದು ಎಲ್ಲ ಜನ ಇಲ್ಲಿಗೆ ಬರ್ತಾ ಇದ್ದೀರಾ, ಸದಸ್ಯತ್ವವನ್ನು ತೊಗೊತಾ ಇದ್ದೀರಾ. ಭಾಳ ಒಂದು ನಿಮಗೆಲ್ಲ ಅಭಿನಂದನೆಗಳು. ಕನ್ನಡ ನಾಡು ನೆಲ ಜಲ ಅಂತ ಭಾಷೆ ಮತ್ತು ಬಂದಾಗ ನಾವು ಕನ್ನಡಕ್ಕಾಗಿ ಹೋರಾಡಬೇಕಾಗಿರೋದು ನಮ್ಮೆಲ್ಲರ ಧರ್ಮ. ಯಾಕೆಂದರೆ ನಾವು ನಮ್ಮ ತಾಯಿಗೆ ಗೌರವ ಕೊಡದಿದ್ದು ಬೇರೆ ತಾಯಿ ಹೇಗೆ ಗೌರವ ಕೊಡೋಕ್ಕೆ ಸಾಧ್ಯ ಆಗ್ತೈತೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಮೂಲ ಭಾಷೆ ಕನ್ನಡಕ್ಕಾಗಿ ನಾವೆಲ್ಲ ಇವತ್ತು ದಿವಸ ಹೋರಾಡಬೇಕಾಗುತ್ತೆ. ಆ ಕನ್ನಡಕ್ಕಾಗಿ ನಮ್ಮ ನೆಲದ ವಿಚಾರ ಬಂದಾಗ ನಾವೆಲ್ಲ ಸಂಘಟಿತರಾಗಬೇಕಾಗುತ್ತೆ. ನಮ್ಮ ಒಂದು ನೀರಿನ ಒಂದು ಹಕ್ಕಿಗೆ ವಿಚಾರ ಬಂದಾಗ ನಾವೆಲ್ಲ ಸಂಘಟಿತರಾಗಬೇಕಾಗುತ್ತೆ. ನಮ್ಮ ಒಂದು ಭಾಷೆಯ ವಿಚಾರ ಬಂದಾಗ ನಾವೆಲ್ಲ ಸಂಘಟಿತರಾಗಬೇಕಾಗುತ್ತೆ. ಏನು ಇವತ್ತು ದಿವಸ ನಾವು ನಮ್ಮ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಚನ್ನಕೃಷ್ಣಣ್ಣವ್ರನ್ನ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಿದರೆ ಬಹಳ ಒಂದು ಅಭಿನಂದನಾರ್ಹ ವ್ಯಕ್ತಿಗೆ ನಾವು ಇವತ್ತು ದಿವಸ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇನ್ನೂ ಕೆಲವೊಂದು ಸದಸ್ಯರನ್ನು ಈ ಒಂದು ಸಂದರ್ಭದಲ್ಲಿ ನೇಮಕ ಮಾಡ್ಕೊಂಡಿದ್ದೇವೆ. ಅತಿ ಮುಖ್ಯವಾಗಿ ಈ ಒಂದು ದಿವಸ ನಾವು ಮುಳಬಾಗಿಲು ನಮ್ಮ ಒಂದು ಒಳ್ಳೆಯ ಒಂದು ಎಲ್ಲ ರಾಜಕಾರಣಿಗೂ ಸಹ ಯಾವುದೇ ಒಂದು ವಿಚಾರ ಪ್ರಥಮ ಆದ್ಯತೆಯನ್ನು ಮುಳಬಾಗಿಲು ಕಡೆಯಿಂದ ಶುರು ಮಾಡ್ತಾರೆ. ನಮ್ಮ ಇಲ್ಲಿ ಕೂಡುಮಲೆ ಒಂದು ಗಣೇಶನ ಕಡೆಯಿಂದ ಮಾಡ್ತಾರೆ. ನಾವು ಸಹ ನಮ್ಮ ರಾಜ್ಯಾಧ್ಯಕ್ಷರನ್ನು ಇದೇ ಭಾಗದಿಂದ ಒಂದು ಆಯ್ಕೆ ಮಾಡಿ ಮುಳಬಾಗಿಲಿಂದನೇ ನಾವು ಈ ಒಂದು ಕಾರ್ಯಯೋಜನೆ ರೂಪಿಸ್ತಾ ಇದ್ದೇವೆ. ಬಹಳ ಒಂದು ಹೆಮ್ಮೆಯ ವಿಷಯವಾಗಿರ್ತೈತೆ. ಇದರಲ್ಲಿ ನಮಗೆ ಇನ್ನೊಂದಷ್ಟು ಸದಸ್ಯರನ್ನ ನಾವು ಈ ಒಂದು ಹಂತದಲ್ಲಿ ಹೆಚ್ಚಿನದಾಗಿ ನಾವು ನಮ್ಮ ಒಂದು ಸಂಘಕ್ಕೆ ನಾವು ಸದಸ್ಯರನ್ನ ನೇಮಕ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನ ನಾನು ಇನ್ನು ಮುಂದಿನ ದಿನಗಳು ಇದುವರೆಗೂ ನಮಗೆ ಜಿಲ್ಲಾಧ್ಯಕ್ಷರ ಕೊರತೆ ಇತ್ತು, ಮತ್ತು ಕೆಲವೊಂದು ಪದಾಧಿಕಾರಿ ಕೊರತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ಅಧ್ಯಕ್ಷರನ್ನ ನೇಮಕ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವೇನು ನಮಗೆ ರಾಜ್ಯಾದ್ಯಂತ ಜವಾಬ್ದಾರಿ ಕೊಟ್ಟಿರೋ ಸಂಘಟನೆ ವಿಚಾರದಲ್ಲಿ, ಆ ವಿಚಾರದಲ್ಲಿ ಅತಿ ಮುಖ್ಯವಾಗಿ ಮುಳಬಾಗಿಲು ತಾಲೂಕು ಮತ್ತು ಮುಳಬಾಗಿಲು ತಾಲೂಕಿಂದ ಶುರು ಮಾಡಿ ಇಂದಿನಿಂದನೇ ಮತ್ತು ಕೋಲಾರ ಜಿಲ್ಲೆಯಾದ್ಯಂತ ಇನ್ನೂ ಅನೇಕ ಒಂದು ತಾಲೂಕುಗಳಲ್ಲಿ ನಾವು ಸಂಘಟನೆ ಮಾಡಬೇಕಾಗಿದೆ. ಇಲ್ಲಿ ನೆರೆದಿರೋಂಥವ್ರು ಎಲ್ರಿಗೂ ನಿಮ್ಗೆ ಗೊತ್ತಿರೋಂಥ ಜನ ಕೆಲವೊಂದು ಸಂಘಟನೆಗಳಲ್ಲಿ ನಿಷ್ಕ್ರಿಯರಾಗಿರ್ತಾರೆ. ಅಲ್ಲಿನ ಒಂದು ಬೆಳವಣಿಗೆಗಳೆಲ್ಲ ಅವರು ಬೇಸತ್ತಿರ್ತಾರೆ. ಹಾಗಾಗಿ ಇಂಥ ಒಂದು ಉತ್ತಮವಾದ ಒಂದು ಸಂಘಟನೆಗೆ ಅವರು ಕಾತರ್ತಾ ಇರ್ತಾರೆ. ಅಂಥವ್ರನ್ನ ತಾವೆಲ್ಲ ಗುರುತಿಸ್ಬೇಕಾಗುತ್ತೆ. ಗುರುತಿಸ್ಬಿಟ್ಟು ಅವ್ರನ್ನೆಲ್ಲ ನಮ್ಮೊಂದು ಸಂಘಟನೆಗೆ ನೀವು ಸೂಚಿಸಬೇಕಾಗುತ್ತೆ. ನಾವು ಬಂದು ಅವ್ರ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಗೊಂಡ್ಬಂದು ಅವರನ್ನು ನಮ್ಮ ಸಂಘಟನೆ ಸೇರಿಸ್ಕೊಂಡು ಏನು ನಾವು ನೆಲ ಜಲ ಭಾಷೆ ವಿಚಾರದಲ್ಲಿ ಅವ್ರನ್ನೆಲ್ಲ ಸಂಘಟಿತರನ್ನಾಗಿ ಒಟ್ಟುಗೂಡಿಸಿ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ಸದಸ್ಯರನ್ನ ನಾವು ಈ ಒಂದು ಸಭೆಯಲ್ಲಿ ಮಾಡಬೇಕು ಅಂತ ನಾನು ನಿರ್ಣಯ ಮಾಡ್ತಾ ಇದ್ದೇನೆ. ಈ ಒಂದು ಮಾತನ್ನ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಈ ಹಿಂದೆ ನಮ್ಮನ್ನ ಸಂಘಟನೆಗಳಲ್ಲಿ ಒಂದು ಜವಾಬ್ದಾರಿ ಕೊಟ್ಟ ಹಂತದಲ್ಲಿ ಹೇಳಿದೀವಿ. ಅತಿ ಹೆಚ್ಚು ಸದಸ್ಯರನ್ನ ನಾವು ಕೋಲಾರ ಜಿಲ್ಲೆಯಿಂದ ಕೊಡ್ತೀವಿ ಸರ್ ಅಂತ. ಬಹಳ ಒಂದು ಒಳ್ಳೆಯ ಬೆಳವಣಿಗೆ ಇವತ್ತು ದಿವಸ ನಮ್ಮ ಜಿಲ್ಲಾಧ್ಯಕ್ಷರು ಒಳ್ಳೆ ಜಿಲ್ಲಾಧ್ಯಕ್ಷರು ಕೊಟ್ಟಿದ್ದಾರೆ. ಅವರ ಒಂದು ಅನುಯಾಯಿಯಾಗಿ ನಾವು ಇವತ್ತು ದಿವಸ ಎಲ್ಲ ಒಂದು ಶಿಡ್ಲಘಟ್ಟ ಮತ್ತು ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರುಗಳು ಸಹ ಈ ಒಂದು ಸಂದರ್ಭದಲ್ಲಿ ಇದ್ದಾರೆ. ತಾವೆಲ್ಲ ಇನ್ನೊಂದಷ್ಟು ಸದಸ್ಯರನ್ನ ಹೆಚ್ಚಿನದಾಗಿ ನಮ್ಮ ಸಂಘಟನೆಗೆ ತೊಡಗಿಸ್ಕೊಳ್ಳೋಕ್ಕೆ ನೀವೆಲ್ಲ ಪ್ರಯತ್ನ ಪಡಬೇಕು. ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಾನು ನೀಡ್ತೇನೆ. ದಯವಿಟ್ಟು ನನ್ನ ನಂಬರ್ ತಗೊಳ್ಳಿ. ನೀವು ಯಾವುದೇ ಹಂತದಲ್ಲೇ ಕರೆ ಮಾಡಿದ್ರೆ ನಾವೆಲ್ಲ ಬರ್ತೀವಿ. ಯಾವುದೇ ವಿಚಾರದಲ್ಲಿ ಬೇಕಾದ್ರೂ ಯಾವುದೇ ಒಂದು ಕಷ್ಟ ಸಂದರ್ಭದಲ್ಲೂ ನಮಗೆ ಫೋನ್ ಮಾಡಿ ನಾವು ಬರ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರು ಭಾಳ ದೂರದಲ್ಲಿ ಇರೋದ್ರಿಂದ ನೀವು ದಯವಿಟ್ಟು ಅವ್ರಿಗಾಗಿ ಕಾಯಬೇಡಿ.
ಅವ್ರ ಪರವಾಗಿ ನಾವು ಬರ್ತೀವಿ ಒಂದು ಆಶ್ರಯ ನೋಡಿ ನಾವು ತಮಗೆ ನೀಡುತ್ತಾ ನಾನು ಈ ಒಂದು ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ.